ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡೆವಿಲ್ ಚಿತ್ರತಂಡ ಒಂದು ಟೀಸರನ್ನು ಬಿಡುಗಡೆ ಮಾಡಿತ್ತು. ಆ ಟೀಸರ್ ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಈ ಚಿತ್ರದ ಒಂದೆರಡು ವಿಷಯವನ್ನು ತಿಳಿಯೋಣ ಬನ್ನಿ. ಇದು ದರ್ಶನ್ ಅವರ 57ನೇ ಸಿನಿಮಾ. ಇದರ ಒಂದು ನಿರ್ದೇಶನವನ್ನು ಮಿಲನ ಪ್ರಕಾಶ್ ಅವರು ಮಾಡ್ತಾಯಿದ್ದಾರೆ. ಹಾಗೆ ಹೀರೋಯಿನ್ ಆಗಿ ರಚನಾ ರೈ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಸಂಗೀತ ಬಿ ಅಜನೀಶ್ ಅವರು ಮಾಡ್ತಾಯಿದ್ದಾರೆ. ಈ ಹಿಂದೆ ಈ ಚಿತ್ರದ ಹೆಸರು ಡೆವಿಲ್ ದ ಹೀರೋ ಆಗಿತ್ತು. ಆದರೆ ಇವಾಗ ದಿ ಡೆವಿಲ್ ಆಗಿ ಹೆಸರನ್ನು ಬದಲಾಯಿಸಿದ್ದಾರೆ. ಆದರೆ ಕಾರಣ ಏನು ಅಂತ ಗೊತ್ತಿಲ್ಲ. ಮುಂದೆ ಏನಾದರೂ ಗೊತ್ತಾದರೆ ನಿಮಗೆ ತಿಳಿಸ್ಕೊಡ್ತೀನಿ. ಟೀಸರ್ನಲ್ಲಿ ದರ್ಶನ್ ಅವರ ಸ್ಟೈಲಿಶ್ ಲುಕ್ಕು ಹಾಗೆ ಅವರ ಒಂದು ಆ್ಯಟಿಟ್ಯೂಡ್ ತುಂಬಾ ಇಷ್ಟ ಆಯಿತು. ಅದರ ಜೊತೆ ಅಜನೀಶ್ ಅವರ BGM ಒಂದು ಚಿಂದಿಯಾಗಿತ್ತು ಗುರು. ಒಟ್ಟಿನಲ್ಲಿ ದರ್ಶನ್ ಅವರ ಲುಕ್ ನೋಡಿ ಖುಷಿಪಟ್ಟವ್ರಿಗಿಂತ ಊರ್ಕೊಂಡವರೇ ಜಾಸ್ತಿ ಅಂತಲೇ ಹೇಳ್ತೀನಿ. ಈ ಟೀಸರ್ ನೋಡಿದ್ಮೇಲೆ ನನಗೇನಪ್ಪ ಅನ್ನಿಸ್ತು ಅಂದರೆ 2025ರ ಬ್ಲ್ಯಾಕ್ ಬಸ್ಟರ್ ಸಿನಿಮಾಗಳ ಲಿಸ್ಟ್ನಲ್ಲಿ ದಿ ಡೆವಿಲ್ ಸಿನಿಮಾ ಅಗ್ರಸ್ಥಾನದಲ್ಲಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಟೀಸರ್ನಲ್ಲಿ ನಾವು ಕೆಲವೊಂದನ್ನು ಅಬ್ಸರ್ವ್ ಮಾಡ್ಬೋದು. ಅದೇನಪ್ಪ ಅಂತೀರಾ, ಮೊದಲನೇದಾಗಿ ಟೀಸರ್ನಲ್ಲಿ ಒಂದು ಕ್ಯಾಮ್ರಾವನ್ನು ತೋರಿಸ್ತಾರೆ. ಇದಕ್ಕೂ ಮುಂಚೆ ದಿ ಡೆವಿಲ್ ಸಿನಿಮಾದ ಗ್ಲಿಮ್ಸನ್ನು ಚಿತ್ರತಂಡ ಬಿಡುಗಡೆ ಮಾಡಿತ್ತು. ಆ ಒಂದು ಗ್ಲಿಮ್ಸ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆದರೆ ಅದಕ್ಕೆ ಬಲು ಕೋಪ ಬರುವುದು ಅಂತ. ಆ ಒಂದು ಡೈಲಾಗ್ಗೂ ಈ ಒಂದು ಟೀಸರ್ಗೂ ಒಂದು ಸಂಬಂಧ ಇದೆ ಅಂತ ನಾವು ಗೆಸ್ ಮಾಡ್ಬೋದು. ಈ ಟೀಸರ್ನಲ್ಲಿ ಆ ರೀತಿಯ ದೊಡ್ಡ ಡೈಲಾಗ್ ಇಲ್ಲದೆ ಇರ್ಬೋದು. ಆದರೆ ಕೊನೆಯದಾಗಿ ಒಂದು ಡೈಲಾಗನ್ನು ಹೇಳಿ ಟೀಸರ್ನ ಎಂಡ್ ಮಾಡ್ತಾರೆ. ಅದೇನಪ್ಪ ಅಂದರೆ ಚಾಲೆಂಜಾ ಅಂತ ಹೇಳಿ ಟೀಸರ್ ಅಲ್ಲಿಗೆ ಎಂಡ್ ಆಗುತ್ತೆ. ಇದರ ಮಧ್ಯೆ ಟೀಸರ್ನಲ್ಲಿ ಫೈಟ್ ಆಗ್ತಾ ಇರುತ್ತೆ. ಫೈಟ್ ಎಲ್ಲಾಗ್ತಾ ಇರುತ್ತೆ ಅಂದರೆ ಮಂಕಿ ಪಾಂಕಿ ಅಂತ ಒಂದು ಪಬ್ ಇರುತ್ತೆ. ಆ ಪಬ್ಬಲ್ಲಿ ಫೈಟ್ ಆಗ್ತಾ ಇರುತ್ತೆ. ಹಾಗೆ ಹಿಂದೆ ಬಿಟ್ಟಿದ್ದ ಒಂದು ಗ್ಲಿಮ್ಸ್ ಇದೆಯಲ್ಲ, ಅದರಲ್ಲಿ ಫೈಟ್ನ ಕ್ಲೈಮ್ಯಾಕ್ಸ್ನಲ್ಲಿರ್ತಾರೆ. ಆ ಕ್ಲೈಮ್ಯಾಕ್ಸಲ್ಲಿ ವಿಲನ್ಗಳಿಗೆ ದರ್ಶನ್ ಅವರು ಒಂದು ಗನ್ನನ್ನು ಇಟ್ಟು ಫೈರ್ ಮಾಡ್ತಾರೆ. ಅದನ್ನು ನೀವು ಆ ಒಂದು ಗ್ಲಿಮ್ಸಲ್ಲಿ ನೋಡ್ಬೋದು. ನೀವು ಟೀಸರ್ನ ಸ್ಟಾರ್ಟಿಂಗಲ್ಲಿ ಒಂದು ಕ್ಯಾಮ್ರಾವನ್ನು ನೋಡಿರ್ತೀರಲ್ವಾ, ನನಗನ್ಸಿದ್ದು ಏನಪ್ಪ ಅಂದರೆ ಯಾರೋ ದರ್ಶನ್ ಅವರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಒಂದು ತಂಡ ರಚನೆ ಮಾಡಿ ಅವರ ಹಿಂದೆ ಬಿಟ್ಟಿರ್ತಾರೆ. ಆ ತಂಡ ಅವರ ಹಿಂದೆ ಬಿದ್ದು ಮಾಹಿತಿನ ಕಲೆ ಹಾಕ್ತಾ ಇರಬೇಕಾದ್ರೆ ದರ್ಶನ್ ಅವರ ಕೈಗೆ ಸಿಕ್ಕಾಕೊಂಡು ಹಣ್ಗಾಯಿ ನಿರ್ಗಾಯ ಆಗಿರೋ ಒಂದು ಸೀನ್ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ಟೀಸರ್ನ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.